ಹಲೋ ಫ್ರೆಂಡ್ಸ್, ಮತ್ತು ನನ್ನ ವಿಡಿಯೋಗೆ ಸ್ವಾಗತ. ನಾನಿವತ್ತು ವೀಕೆಂಡ್ ಆಗಿರೋದ್ರಿಂದ ನನ್ನ ಮಗಳ ಜೊತೆ ನಾನು ಬಾಲಭವನಕ್ಕೆ ಬಂದಿದ್ದೀನಿ. ಕಬ್ಬನ್ ಪಾರ್ಕಿರೋ ಬಾಲಭವನಕ್ಕೆ. ಇಲ್ಲಿ ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೊಂಡು ಇಲ್ಲಿ ಟಾಯ್ ಟ್ರೈನ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೋಸ್ಕರ ಇಲ್ಲಿ ಕ್ಯೂವಲ್ಲಿ ನಿಂತಿದ್ದೀನಿ. ಅಡಲ್ಟ್ಸ್ಗೆ 20 ರುಪೀಸ್ ಇರುತ್ತೆ, ಮತ್ತು ಕಿಡ್ಸ್ಗೆ ಫ್ರೀ ಎಂಟ್ರಿ ಇರುತ್ತೆ. ಮತ್ತು ಟಾಯ್ ಟ್ರೈನ್ ಅಥವಾ ಬೋಟಿಂಗ್ ಮಾಡ್ತೀನಿ ಅಂದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಟಾಯ್ ಟ್ರೈನ್ಸ್ಗೆ ಪರ್ ಪರ್ಸನ್ ಅಡಲ್ಟ್ಗೆ 30 ರುಪೀಸ್ ಇರುತ್ತೆ, ಕಿಡ್ಸ್ಗೆ 10 ರುಪೀಸ್ ಇರುತ್ತೆ. ಇನ್ನು ಒಂದು ಬೋಟ್ಗೂ ಸೇಮ್ ಇರುತ್ತೆ, 30 ರುಪೀಸ್ ಅಡಲ್ಟ್ಸ್ಗೆ, 10 ರುಪೀಸ್ ಕಿಡ್ಸ್ಗೆ ಇರುತ್ತೆ. ನೋಡಿ, ವೆಯ್ಟ್ ಮಾಡ್ತಾಯಿದ್ದೆ, ಹಾಗೆ ನನ್ನ ಪುಟಾಣಿ ಟಾಯ್ ಟ್ರೈನ್ ಬಂತು. ನಾವು ಇದೇನು ಫಸ್ಟ್ ಟೈಮ್ ಅಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು, ಇದು 3ನೇ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು. ವೀಕೆಂಡ್ ಆಗಿರೋ ತುಂಬ ದಿನ ಆಗಿತ್ತು, ಒಂದು ವರ್ಷದ ಮೇಲೆ ಆಗಿತ್ತು. ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೋಸ್ಕರ ಮತ್ತೆ ಬಂದೆ. ನೋಡಿ, ಎಷ್ಟೊಂದು ಜನ ಆಲ್ರೆಡಿ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ರೈಟ್ ಸೈಡಲ್ಲಿ ಎಂಟ್ರಿ ಆಗಬೇಕು. ಎಕ್ಸಿಟ್ ಆಗೋರು ಲೆಫ್ಟ್ ಸೈಡಿಂದ ಎಕ್ಸಿಟ್ ಆಗಿ ಬಾಲಭವನ ಕಡೆ ಹೋಗಬೇಕು. ನೋಡಿ, ಇಲ್ಲಿ ನೀವು ವಿಡಿಯೋದಲ್ಲಿ ನೋಡ್ಬೋದು, ಇವರೆಲ್ಲ ಲೆಫ್ಟ್ ಸೈಡಿಂದ ಎಕ್ಸಿಟ್ ಆಗ್ತಾರೆ. ನಾವು ಅವ್ರು ಎಕ್ಸಿಟ್ ಆದಮೇಲೆ ರೈಟ್ ಸೈಡಿಂದ ಎಂಟ್ರ್ ಆಗ್ತೀವಿ. ಇದೇ ನೋಡಿ ಟಾಯ್ ಸ್ಟೇಷನ್ ಆಗಿರುತ್ತೆ. ಇದು ಹಳೇ ಟಾಯ್ ಸ್ಟೇಷನ್ನ ರೆಪ್ಲಿಕಾ ಥರ ಮಾಡಿ ಇಟ್ಟಿದ್ದಾರೆ. ಇದು ನೋಡಿ, ಇದು ಎಂಟ್ರಿ ಆಗಿರುತ್ತೆ. ಇದರಿಂದ ಎಂಟ್ರೆನ್ಸ್ ಸ್ಟಾರ್ಟ್ ಆಗುತ್ತೆ. ಇದು ಬಾಲಭವನದ ಒಂದು ಸುತ್ತ ಒಂದು ರೌಂಡ್ ಹಾಕೊಂಡ್ಬರುತ್ತೆ. ಇದಲ್ದೇ ಇಲ್ಲಿ ಬೇರೆ ಗೇಮ್ಸ್ಗಳಿದ್ದಾವೆ, ಲೈಕ್ ತುಂಬ ಗೇಮ್ಸ್ಗಳು ಆಡ್ಬೋದಾಗಿರುತ್ತೆ. ಇವಕ್ಕೆಲ್ಲ ಅದೇ ಹೇಳ್ದಂಗೆ ಟಾಯ್ ಟ್ರೈನ್ ಮತ್ತು ಬೋಟಿಂಗ್ಗೆ ಟಿಕೆಟ್ಸ್ ಮಾತ್ರ ಎಂಟ್ರೆನ್ಸಲ್ಲಿ ತೊಗೋಬೋದು. ಬೇರೆ ಗೇಮ್ಸ್ಗಳೇ ಇರುತ್ತೆ ಇಲ್ಲಿ. ಬೇರೆ ಗೇಮ್ಸ್ಗಳಿಗೆ ನೀವು ಅಲ್ಲೇ ಒಂದೊಂದು ಪರ್ಟಿಕ್ಯುಲರ್ ಕೌಂಟ್ರ್ಗಳಿರುತ್ತೆ. ನೀವು ತುಂಬ ಕಡೆ ನೋಡಿರ್ಬೋದು. ಇಲ್ಲಿ ಅಲ್ಲಲ್ಲೇ ಈ ಥರ ಎಲ್ಲ ಗೇಮ್ಸ್ ಇರುತ್ತೆ. ಅಲ್ಲೇ ಸ್ಮಾಲ್ ಕೌಂಟ್ರ್ ಇರುತ್ತೆ. ನೀವು ಅಲ್ಲೇ ಟಿಕೆಟ್ಸ್ ತೊಗೊಂಡು ಅಲ್ಲಲ್ಲೇ ಆಡ್ಬೋದಾಗಿರುತ್ತೆ. ಆಮೇಲೆ ಇಲ್ಲೊಂದು ನೀವು ಒಂಥರ ಟ್ರೀಗಳು ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದಾಗಿರುತ್ತೆ. ಒಂಥರ ಬೇರೆ ಕೈಂಡ್ ಆಫ್ ವೈಬ್ನ ಕೊಡುತ್ತೆ. ತುಂಬ ಗಿಡಗಳೆಲ್ಲ ಅದೇ ನಾನು ಹೇಳ್ದಂಗೆ ಬೋಟಿಂಗ್ ಇರುತ್ತೆ ಅಂತ ಹೇಳಿದ್ನಲ್ಲ, ಅದು ಬೋಟಿಂಗ್ ಮಾಡೋ ಪ್ಲೇಸಸ್ ಇದಾಗಿರುತ್ತೆ. ನೋಡಿ, ಇದರೆಲ್ಲ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ತುಂಬ ವಿಂಟರಲ್ಲಿ ಬಂದುಬಿಟ್ಟಿತ್ತು. ಒಂದು ಸ್ವಲ್ಪ ಗ್ರೀನಿಶ್ ಇರಲಿಲ್ಲ. ಈಗ ಲಿಟ್ಲ್ ಬಿಟ್ ಗ್ರೀನಿಶ್ ಇದೆ. ನೋಡಿ, ಇಲ್ಲೇ ಒಂದು ರೌಂಡ್ ಹಾಕೊಂಡ್ಬರುತ್ತೆ. ಇದು 2 ರೌಂಡ್ ಹಾಕ್ಸುತ್ತೆ. ಇದನ್ನು ಒಂದು ಸರ್ಕಲ್ ಇರುತ್ತೆ, ಇದನ್ನು 2 ರೌಂಡ್ಸ್ ಹಾಕುತ್ತೆ. ಇದೊಂದು ಸ್ಮಾಲ್ ಬ್ರಿಡ್ಜ್ ಮಾಡಿದ್ದಾರೆ. ಇಲ್ಲಿ ಅಂಡರ್ ವಾಟರ್ ಪಾಸ್ ಆಗಿ ಇಲ್ಲಿಗೆ ಬರುತ್ತೆ. ಅಲ್ಲಿ ನೋಡಿ, ವೈಟ್ ಶೆಡ್ ಕಾಣ್ತಿದೆಯಲ್ಲ, ಅದು ಎಂಟ್ರೆನ್ಸ್ ಪಾಯಿಂಟ್ ಆಗಿರುತ್ತೆ. ಅಲ್ಲಿಂದ ಎಂಟರ್ ಆಗಿ ಒಂದು ಕ್ಲಾಕ್ ವೈಸು ಒಂದು 2 ರೌಂಡ್ಸ್ ಆಗಿ ಈಗ ಮಾಡ್ತಾರೆ. ನಾವ್ಯಾಕೆ ಇದನ್ನು ಮಾಡ್ತಿಲ್ಲ ಅಂದರೆ, ಇದು ವೀಕೆಂಡ್ ಆಗಿರೋದ್ರಿಂದ ತುಂಬ ಕ್ರೌಡ್ ಇದೆ. ಇನ್ನು 3-4 ಬೋಟ್ಸ್ ಇದ್ದಾವೆ. ಅದು ತುಂಬ ಕ್ರೌಡ್ ಇರುತ್ತೆ. ಬಟ್ ಟಾಯ್ ಟ್ರೈನ್ ಆದರೆ ಅಷ್ಟೊಂದು ಕ್ರೌಡ್ ಇರಲ್ಲ. ನೋಡಿ, ಇದೊಂದು ಕೇವ್ ಥರ ಮಾಡಿದ್ದಾರೆ. ಇಲ್ಲಿ ವಾಟರ್ ಸ್ಪ್ರಿಂಕ್ಲಿಂಗ್ ಥರ ಈ ಥರ ಮಾಡಿದ್ದಾರೆ. ಮೊದಲು ಈ ಥರ ಇರಲಿಲ್ಲ. ಒಂಥರ ವಾಟರ್ ಸ್ಪ್ರಿಂಕ್ಲಿಂಗ್ ಥರ ನಮಗೆಲ್ಲ ಮುಗಿಗೆಲ್ಲ ಆಗುತ್ತೆ. ಒಂಥರ ಚೆನ್ನಾಗಿ ಫೀಲ್ ಆಗುತ್ತೆ. ನೋಡಿ, ಮಗು ನಗಾಡ್ತಿದೆ. ನೋಡಿ, ಇದು ಎಂಟ್ರೆನ್ಸ್, ಅಲ್ಲೇ ಹೇಳಿದಲ್ಲ ಎಂಟ್ರೆನ್ಸ್ ಅಂತ. ಇದು ಅಲ್ಲಿ ಮೇಲೆ ಕಾಣ್ತಿರೋ ಬಿಲ್ಡಿಂಗು UB ಸಿಟಿ ಆಗಿರುತ್ತೆ. ನೀವು ಇಲ್ಲಿಂದನೂ ಅಲ್ಲಿಂದ UB ಸಿಟಿ ನಿಮಗೆ ಚೆನ್ನಾಗಿ ವ್ಯೂ ಕಾಣುತ್ತೆ. ಮತ್ತು ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ನಾನು ಯಾಕೆ ಬೋಟಿಂಗ್ ಈ ಸಲ ಹೋಗಲಿಲ್ಲ ಅಂದರೆ, ವೀಕೆಂಡ್ಸ್ ಆಗಿರೋದ್ರಿಂದ ಕ್ರೌಡ್ ತುಂಬ ಜಾಸ್ತಿ ಇರುತ್ತೆ. ಟಾಯ್ ಟ್ರೈನಲ್ಲಿ ಒಂದು ಸಲ ಟ್ರೈನ್ ಬಂದರೆ ತುಂಬ ಜನ ಖಾಲಿ ಆಗ್ತಾರೆ. ಬಟ್ ಬೋಟಿಂಗೆಲ್ಲ ಆ ಥರ ಅಲ್ಲ. ಒಂದು 10-15 ಮೆಂಬರ್ಸ್ ಒಂದು ಬೋಟಿಂಗ್, 3 ಬೋಟಿಂಗ್ಸ್ ಇರುತ್ತೆ. ತುಂಬ ಜನ ಕ್ರೌಡ್ ಇರುತ್ತೆ. ಇದು 10 ಮಿನಿಟ್ಸ್ಗೆ ಒಂದು ರೌಂಡ್ ಹಾಕೊಂಡ್ಬಂದ್ರು ಒಂದು ಸಲ ಒಂದು 50-60 ಜನ ಒಂದೇ ಸಲ ಖಾಲಿ ಆಗೋದ್ರಿಂದ ಇದ್ರಲ್ಲಿ ಬೇಗ ನಾವು ಕವರ್ ಮಾಡ್ಬೋದು. ಸೊ ನಾವು ಅಲ್ಲಿ ಟೈಮ್ ಸಾಲಲ್ಲ ಅಂದ್ಬಿಟ್ಟು ನಾವು ಅದನ್ನು ಆಡಲಿಲ್ಲ. ಇಲ್ಲಿ ಪಾರ್ಕಲ್ಲಿ ನಾವು ಬರಬೇಕಿತ್ತು, ಅದಕ್ಕೋಸ್ಕರ ನಾವು ಅದು ಆಡಲಿಲ್ಲ. ಇದು ನೋಡಿ, ಇದು ಫಿಸಿಕಲ್ ಚಾಲೆಂಜ್ ಪೀಪಲ್ಗೆ ಮಾತ್ರ ಈ ಪಾರ್ಕ್ ಓಪನ್ ಇರುತ್ತೆ. ಬಟ್ ನಾನು ಯಾವಾಗಲೂ ಬಂದಾಗಲೂ ಒಬ್ಬರು ನೋಡಿರ್ತೀನಿ, ತುಂಬ ಜನ ಯಾರೂ ಇರಲ್ಲ ಈ ಪಾರ್ಕಲ್ಲಿ. ಇದು ಎಕ್ಸಿಟ್ ಪಾಯಿಂಟ್. ನೀವೆಲ್ಲ ಬಾಲವನ ಎಲ್ಲ ಆಡಂದರೆ ಇಲ್ಲಿ ಎಕ್ಸಿಟ್ ಆಗಬೇಕಾಗಿರುತ್ತೆ. ಇದು ನೋಡಿ, ನಾರ್ಮಲ್ ಎಲ್ಲರಿಗೂ ಎಂಟ್ರೀಸ್ ಇರುತ್ತೆ. ಈಗ ಮೊದಲು ಇದೆಲ್ಲಕ್ಕೆಲ್ಲ ಚಾರ್ಜಸ್ ಇರಲಿಲ್ಲ. ಲಾಸ್ಟ್ 2-3 ಟೈಮ್ಸ್ ಬಂದಾಗೆಲ್ಲ ನಾವು ಇದಕ್ಕೆ ಫ್ರೀ ಎಂಟ್ರಿ ಆಗಿದ್ದು. ಈಗ 5 ರುಪೀಸ್ ಪರ್ ಪರ್ಸನ್ಗೆ ಈಗ ಚಾರ್ಜ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮೊದಲು ಮೇಂಟೆನೆನ್ಸ್ ಅಂದರೆ ಯಾರೂ ಮೇಂಟೆನೆನ್ಸ್ಗೆ ಇರ್ತಿರಲಿಲ್ಲ. ದೊಡ್ಡವರೆಲ್ಲ ಮಕ್ಕಳು ಆಡೋದನ್ನ ಆಡಿ ಅದನ್ನೆಲ್ಲ ಹೋಗ್ತಿತ್ತು. ಈಗ ಒಂಥರ ಅದನ್ನು ಗೇಟ್ ಥರ ಮಾಡಿ 5 ರುಪೀಸ್ ಎಂಟ್ರೆನ್ಸ್ ಮಾಡಿ ಒಬ್ಬರು ಸೆಕ್ಯೂರಿಟಿ ಹಾಕಿದ್ದಾರೆ. ಯಾರೋ ದೊಡ್ಡವರು ಆಡಬಾರ್ದು ಅಂತ. ಆಡ್ತಾ ಬಂದು ನೋಡಿ, ಆಲ್ಮೋಸ್ಟ್ ನಮ್ಮದು ಪುರಾಣಿ ಜರ್ನಿ ಎಂಡ್ ಆಗಕ್ಕೆ ಬಂದಿದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾವು ಪುರಾಣಿ ಟ್ರೈನ್ ರೈಲ್ವೆ ಸ್ಟೇಷನ್ಗೆ ಎಂಟ್ರ್ ಆಗ್ತೀವಿ. ನಿಮಗೆ ಇಷ್ಟೊತ್ತಿಗೂ ವೀಡಿಯೋ ಹೇಳಿದ್ದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಾನು ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತಾ ಇರೋಣ. ಮತ್ತು ಬೇರೆ ವೀಡಿಯೋಸ್ಗಳೆಲ್ಲ ಆಗಾಗ ಸಿಗೋಣ. ನೋಡಿ, ಇದೇ ಒಂದು ಪುರಾಣಿ ರೈಲ್ವೆ ಸ್ಟೇಷನ್ ಆಗಲೂ ತೋರಿಸ್ದೆ, ಬಟ್ ಆಗ ಕ್ಲಿಯರ್ ವ್ಯೂ ಸಿಕ್ಕಿಲ್ಲ ಅಂದ್ಕೊಳ್ತೀನಿ.
ಇದೆ ನೋಡಿ ಪುಟಾಣಿ ರೈಲ್ವೆ ಸ್ಟೇಷನ್. ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.